ಡಾಕ್ಟರ್ ಸುಧಾಕರ್. ನಾವಿವತ್ತು ಮಾತಾಡ್ತಾ ಇರೋ ಟಾಪಿಕ್ಕು ಫ್ರೀ ರ್ಯಾಡಿಕಲ್ಸ್ ಬಗ್ಗೆ. ನಮ್ಮ ದೇಹದಲ್ಲಿ ಕೋಟ್ಯಾಂತರ ಕಣಗಳಿವೆ. ಈ ಕೋಟ್ಯಾಂತರ ಕಣಗಳಲ್ಲಿ ಆ ಕಣಗಳು ಯಾವುದರಿಂದ ಮಾಡಲ್ಪಟ್ಟಿದೆಯಪ್ಪ ಅಂತಂತಂದರೆ ಪ್ರೋಟಾನು, ನ್ಯೂಟ್ರಾನು, ಎಲೆಕ್ಟ್ರಾನು. ಈ ಪ್ರೋಟಾನು ಮತ್ತು ನ್ಯೂಟ್ರಾನು ನಾವು ನ್ಯೂಕ್ಲಿಯಸ್ ಅಂತೀವಿ, ಅದು ನಡುವೆ ಇರುತ್ತೆ. ಆಮೇಲೆ ಇದನ್ನೇನು ಎಲೆಕ್ಟ್ರಾನ್ ಇರುತ್ತಲ್ಲ, ಅದು ಏನಿರುತ್ತಪ್ಪ ಅಂದರೆ ಪೇರ್ ಆಗಿರುತ್ತೆ, ಯಾವಾಗಲೂ ಎರಡೆರಡು ಇರುತ್ತೆ, ಸಿಂಗಲ್ ಇರಲ್ಲ, ಎರಡೆರಡು ಇರುತ್ತೆ. ಅದು ಆ ಒಂದು ನ್ಯೂಕ್ಲಿಯಸ್ ಸುತ್ತಾ ಇರುತ್ತೆ, ಒಂದು ಆರ್ಬಿಟ್ ಸುತ್ತಾ ಇರುತ್ತೆ. ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಂದರೆ ಆಕ್ಸಿಡೇಟಿವ್ ಪ್ರೊಸೆಸ್ ಅಂತೀವಿ. ಏನು, ನಾವು ತಿಂದಂಥ ಆಹಾರ ಪದಾರ್ಥಗಳು ಎನರ್ಜಿಯಾಗಿ ಕನ್ವರ್ಟ್ ಆಗೋದಾಗಲಿ, ಇಲ್ಲಾಂದರೆ ಮೆಟಬಾಲಿಕ್ ಪ್ರೊಸೆಸ್ ಆಗಲಿ, ಇವುಗಳಿಂದ ಏನಾಗುತ್ತಪ್ಪ ಅಂದರೆ ನಮ್ಮ ದೇಹದಲ್ಲಿ ಆ ಒಂದು ಕಣದಲ್ಲಿ ಏನಾಗುತ್ತಪ್ಪ ಅಂತಂದರೆ ಆಕ್ಸಿಜನ್ ಅನ್ನೋದು ಸ್ಪ್ಲಿಟ್ ಆಗಿ ಎಲೆಕ್ಟ್ರಾನ್ಸ್, ಅಂದರೆ ಒಂದು ಸಿಂಗಲ್ ಎಲೆಕ್ಟ್ರಾನ್ಸ್ ಯಾವಾಗಲೂ ಅನ್ಪೇರ್ ಇರ್ತವಲ್ಲ, ಅನ್ಪೇರ್ ಎಲೆಕ್ಟ್ರಾನ್ಸ್ ರಿಲೀಸ್ ಆಗುತ್ತೆ. ಈ ಅನ್ಪೇರ್ ಎಲೆಕ್ಟ್ರಾನ್ಸ್ ಯಾವಾಗ ರಿಲೀಸ್ ಆಗುತ್ತೆ, ಅವಾಗ ಏನಾಗುತ್ತಪ್ಪ ಅಂತಂದರೆ ಆ ಎಲೆಕ್ಟ್ರಾನು ಅನ್ಸ್ಟೇಬಲ್ ಆಗುತ್ತೆ. ಯಾವಾಗ ಅದು ಅನ್ಸ್ಟೇಬಲ್ ಆಗುತ್ತೆ ಅವಾಗ ಅದನ್ನು ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ಬೋದು. ಈ ಫ್ರೀ ರ್ಯಾಡಿಕಲ್ಸ್ ಏನು ಮಾಡತ್ತಪ್ಪ ಅಂತಂತಂದರೆ, ಕಾಮನ್ ಆಗಿ ನಮ್ಮ ಒಂದು ದೇಹದಲ್ಲಿ ಒಳ್ಳೆ ಹೆಲ್ತಿಯಾಗಿರುವಂಥ ಒಂದು ಕಣಗಳನ್ನು ಅಲ್ಲಿರುವಂಥ ಎಲೆಕ್ಟ್ರಾನ್ ಬೇರೆ ಎಲೆಕ್ಟ್ರಾನ್ಗಳನ್ನು ಅದು ಎಳ್ಕೊಳ್ಳುತ್ತೆ. ಹಾಗಾಗಿ ಅದು ಒಂಥರ ಕದಿಯುತ್ತೆ ಅಂತ ಹೇಳ್ಬೋದು, ಎಲೆಕ್ಟ್ರಾನ್ಸ್ಗಳನ್ನು ಕದಿಯುತ್ತೆ. ಆ ಥರ ಆಗುತ್ತೆ. ಇದನ್ನು ಫ್ರೀ ರ್ಯಾಡಿಕಲ್ಸ್ ಅಂತ ಹೇಳ್ಬೋದು. ಅಂದರೆ ಈಗ ಫ್ರೀ ರ್ಯಾಡಿಕಲ್ಸು ಜಾಸ್ತಿ ಆಗಲಿಕ್ಕೆ ಏನೇನು ಕಾರಣ ಅಂತ ನೋಡೋಣ. ಕಾಮನ್ ಆಗಿ ಸಿಗರೇಟ್ ಸ್ಮೋಕಿಂಗ್ ಮಾಡೋರ್ಗಾಗಿರ್ಬೋದು, ಇಲ್ಲ ಆಲ್ಕೋಹಾಲ್ ಮಾಡೋದ್ರಿಂದ ಆಗಿರ್ಬೋದು, ಇಲ್ಲಾಂದರೆ ಪೊಲ್ಯೂಷನ್, ಒಂದು ಏರ್ ಪೊಲ್ಯೂಷನಿಂದ ಕೂಡ ಆಗಿರ್ಬೋದು. ಆಮೇಲೆ ಇಲ್ಲಾಂದರೆ ಟಾಕ್ಸಿಕ್ ಮೆಟಲ್ಗಳು ಆಗಿರ್ಬೋದು, ಅಂದರೆ ಒಂದು ರೇಡಿಯೇಷನಿಂದ ಆಗಿರ್ಬೋದು, ಸೂರ್ಯನ UV ರೇಸ್ಗಳಿರ್ತಾವಲ್ಲ ಅವುಗಳಿಂದ ಆಗಿರ್ಬೋದು, ಇಲ್ಲಾಂದರೆ ಒಂದು ಇಂಡಸ್ಟ್ರಿಯಲ್ ವೇಸ್ಟ್, ವಾಟ್ರಿಗೆ ಬಿಡ್ತಾ ಇರ್ತಾರೆ ಇಂಡಸ್ಟ್ರಿಯಲ್ ವೇಸ್ಟು, ಅದರಿಂದ ಆಗಿರ್ಬೋದು. ಇಲ್ಲಾಂದರೆ ಪೆಸ್ಟಿಸೈಡ್ಸ್, ಅಂದರೆ ಈ ಔಷಧಿ, ರಾಸಾಯನಿಕ ಕೆಮಿಕಲ್ಸ್ನ ಹೊಡೆದಂಥ ಆಹಾರ ಪದಾರ್ಥಗಳು ತಿನ್ನೋದ್ರಿಂದ ಆಗಿರ್ಬೋದು. ಆಮೇಲೆ ಪ್ರೊಸೆಸ್ಡ್ ಫುಡ್ಡು, ಆಮೇಲೆ ಜಂಕ್ ಫುಡ್ಡು, ಆಮೇಲೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್ಡು, ಆಮೇಲೆ ಫ್ರೈಡ್ ಫುಡ್ಗಳಿಂದನೂ ಕೂಡ ಈ ಒಂದು ಫ್ರೀ ರ್ಯಾಡಿಕಲ್ಸು ನಮ್ಮ ದೇಹದಲ್ಲಿ ಜಾಸ್ತಿ ಆಗ್ತವೆ. ಇನ್ನೊಂದು ಏನಪ್ಪ ಅಂದರೆ, ಫ್ರೀ ರ್ಯಾಡಿಕಲ್ಸು ಒಂದು ಆಕ್ಸಿಡೇಟಿವ್ ಪ್ರೊಸೆಸ್ ಅನ್ನೋದು ನ್ಯಾಚುರಲ್, ಅಂದರೆ ನಾವು ತಿಂದಂಥ ಆಹಾರ ಪದಾರ್ಥ ಶಕ್ತಿಯಾಗಿ ಕನ್ವರ್ಟ್ ಆಗೋದಾಗಲಿ, ಇಲ್ಲಪ್ಪ ಅಂದರೆ ಮೆಟಬಾಲಿಕ್ ಪ್ರೊಸೆಸ್ಸು ನ್ಯಾಚುರಲ್ ಎಲ್ಲರಲ್ಲಿ ನಡೆಯೋದೆ. ಅಂದರೆ ಫ್ರೀ ರ್ಯಾಡಿಕಲ್ಸ್ ರಿಲೀಸ್ ಆಗೇ ಆಗುತ್ತೆ. ಬಟ್ ಅದು ಕಮ್ಮಿ ಇದ್ದಾಗ ನಮಗೇನೂ ತೊಂದರೆ ಮಾಡಲ್ಲ, ಅದು ಜಾಸ್ತಿ ಆದಾಗ ನಮಗೆ ತೊಂದರೆ ಮಾಡುತ್ತೆ. ಮತ್ತು ಜಾಸ್ತಿ ಮಾಡುವಂಥ ಇಷ್ಟತನ ಅದನ್ನೇ ಹೇಳಿದ್ವಿ, ಜಾಸ್ತಿ ಮಾಡುವಂಥ ಯಾವ್ಯಾವ ಫ್ಯಾಕ್ಟ್ರಿಗಳಂದ್ರೆ ಸಿಗರೇಟು, ಪೊಲ್ಯೂಷನ್, ಈ ಥರದ್ದೆಲ್ಲ ಏನಿದಾವಲ್ಲ ಅವುಗಳು ಫ್ರೀ ರ್ಯಾಡಿಕಲ್ನ ಜಾಸ್ತಿ ಮಾಡ್ತವೆ. ಆಮೇಲೆ ಇನ್ನೇನಪ್ಪ ಅಂತಂದರೆ, ಇದರಿಂದ ಫ್ರೀ ರ್ಯಾಡಿಕಲ್ಸ್ ಜಾಸ್ತಿ ಆದರೆ ಏನೇನು ತೊಂದರೆ ಆಗುತ್ತೆ? ಫಸ್ಟ್ ತೊಂದರೆ ತೊಗೊಳ್ಳೋದು ಏನಪ್ಪ ಅಂದರೆ ಏಜಿಂಗು. ಅಂದರೆ ಆ ಒಂದು ವಯಸ್ಸಾದವ್ರ ಥರ ಕಾಣ್ತಾರೆ. ಒಂದು 20 ವರ್ಷ ಇತ್ತಪ್ಪ, ಅಲ್ಲ 30 ವರ್ಷ ಇತ್ತಪ್ಪ ಅಂದ್ರೆ 40 ವರ್ಷದವ್ರ ಥರ ಕಾಣೋದು, 40 ವರ್ಷ ಇದ್ದವ್ರು 50 ವರ್ಷ ಥರ ಕಾಣೋದು. ಅಂದರೆ ರಿಂಕಲ್ಸ್, ಒಂದು ಸ್ಕಿನ್ನಲ್ಲಿ ಮುಖದಲ್ಲಿ ರಿಂಕಲ್ಸ್ ಬರೋದಾಗಲಿ, ಒಂದು ವಯಸ್ಸಾದವ್ರ ಥರ ಕಾಣೋದಾಗಲಿ, ಏಜಿಂಗ್ ಫ್ಯಾಕ್ಟರ್ ಇದಾಗುತ್ತೆ. ಆಮೇಲೆ ಆಕ್ಸಿಡೇಟಿವ್ ಪ್ರೊಸೆಸ್ ಯಾವಾಗ ಜಾಸ್ತಿ ಒಂದು ಸ್ಟ್ರೆಸ್ ಸ್ಟಾರ್ಟ್ ಆಗುತ್ತೆ ಅವಾಗ ಏನಾಗ್ಬೋದು ಅಂದ್ರೆ ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರ್ತವೆ. ಹೇಗೆಯಪ್ಪ ಅಂತಂದರೆ, ಈ ಫ್ರೀ ರ್ಯಾಡಿಕಲ್ಸು ಬ್ಲಡ್ ವೆಸಲ್ಸ್ನ ಡ್ಯಾಮೇಜ್ ಮಾಡ್ತವೆ. ಅದಾದ ನಂತರ ಒಂದು ಇವು ನರ್ವಸ್ ಪ್ರಾಬ್ಲಮ್ಸ್ ಕೂಡ ಬರ್ತವೆ. ಯಾವ ಥರಪ್ಪ ಅಂದರೆ, ಅಲ್ಲಿ ಏನಾಗುತ್ತೆ, ಈ ಫ್ರೀ ರ್ಯಾಡಿಕಲ್ಸು ನರ್ವಸ್ ಸೆಲ್ಗಳನ್ನು, ಒಂದು ನ್ಯೂರಾನ್ಸ್ಗಳನ್ನು ಡ್ಯಾಮೇಜ್ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದರೆ, ಯಾವುದಾಗಿ ಕಾಮನ್ ಆಗಿ ನರ್ವಸ್ ಪ್ರಾಬ್ಲಮ್ಗಳು ಬರ್ತವೆ. ಪಾರ್ಕಿನ್ಸೋನಿಸಮ್ ಆಗಿರ್ಬೋದು, ಈ ಥರದ್ದೆಲ್ಲ ಕಾಣುತ್ತೆ. ಆಮೇಲೆ ಆಕ್ಸಿಡೇಟಿವ್ ಸ್ಟ್ರೆಸ್ಸು ಜಾಸ್ತಿ ಆಗೋದ್ರಿಂದ ಒಂದು ಡಯಾಬಿಟೀಸ್ ಟೈಪ್ 2 ಡಯಾಬಿಟೀಸ್ ಕಾಣಿಸ್ಕೊಳ್ಬೋದು. ಇದ್ರ ಜೊತೆಗೆ ತುಂಬ ಕ್ಯಾನ್ಸರ್ ಕೂಡ ಕಾಣಿಸ್ಕೊಳ್ಬೋದು. ಯಾವ ಥರಪ್ಪ ಅಂತಂದರೆ, ಈ ಒಂದು ಫ್ರೀ ರ್ಯಾಡಿಕಲ್ಸು ಅಟ್ಯಾಕ್ ಮಾಡ್ತಾ DNA ಸ್ಟ್ರಕ್ಚರ್ನ ಅಟ್ಯಾಕ್ ಮಾಡಿ ಅಲ್ಲಿ ಏನಾಗುತ್ತೆ ಅಂದರೆ, ಅದು ಮ್ಯೂಟೇಷನ್ ಆಗಿ ಅದು ಸೆಲ್ ಗ್ರೌತ್, ಒಂದು ಏನಪ್ಪ ಅಂದರೆ ಅನ್ಕಂಟ್ರೋಲ್ಡ್ ಸೆಲ್ ಗ್ರೌತ್ ಆಗಿ ಅದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗೋ ಥರನೂ ಮಾಡುತ್ತೆ ಈ ಒಂದು ಫ್ರೀ ರ್ಯಾಡಿಕಲ್ಸ್. ಹಾಗಾಗಿ ಕ್ಯಾನ್ಸರ್ ಬರಲಿಕ್ಕೆ ಕೂಡ ಇದೊಂದು ಕಾರಣ ಅಂತ ಹೇಳ್ಬೋದು ನಾವು, ಕಾಮನ್ ಆಗಿ ಹೇಳೋಕ್ಕೋದ್ರೆ. ಆಮೇಲೆ ಈ ಥರದ್ದು ತುಂಬ ಅರ್ಥರೈಟಿಸ್ ಆಗಿರ್ಬೋದು, ಕೈಕಾಲು ನೋವಾಗಿರ್ಬೋದು,
ಈ ಥರದ್ದೆಲ್ಲ ತೊಂದರೆಗಳು ಅಸ್ತಮ ಆಗಿರ್ಬೋದು, ಇಲ್ಲಪ್ಪ ಅಂದರೆ COPD ಆಗಿರ್ಬೋದು, ಈ ಥರದ್ದೆಲ್ಲ ತೊಂದರೆಗಳಿಗೂ ಒಂದು ಫ್ರೀ ರ್ಯಾಡಿಕಲ್ಸ್ ಅನ್ನೋದು ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಫ್ರೀ ರ್ಯಾಡಿಕಲ್ಸು ಜಾಸ್ತಿ ಇದ್ದರೆ ಅದು ಒಳ್ಳೆಯದಲ್ಲ, ಕಮ್ಮಿ ಇದ್ದರೆ ಅದು ನ್ಯಾಚುರಲಿ ಕಮ್ಮಿ ಇತ್ತಂದರೆ ಏನು ತೊಂದರೆ ಮಾಡಲ್ಲ. ಅಂದರೆ ಕಮ್ಮಿ ಇದ್ದರೆ ಪರವಾಗಿಲ್ಲ, ಜಾಸ್ತಿ ಇದ್ದರೆ ಇಷ್ಟೆಲ್ಲ ತೊಂದರೆಗಳು ಮಾಡುತ್ತೆ. ಮತ್ತು ಫ್ರೀ ರ್ಯಾಡಿಕಲ್ ಜಾಸ್ತಿ ಇದ್ದವರು ಅದನ್ನು ಸರಿ ಮಾಡ್ಕೋಬೇಕಂದ್ರೆ ಆ್ಯಂಟಿ ಆಕ್ಸಿಡೆಂಟ್ಗಳನ್ನು ಜಾಸ್ತಿ ಬಳಸಬೇಕು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀವಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.